ರಾಜ್ಯ ಕಾಂಗ್ರೆಸ್ನ ಕುರ್ಚಿ ಕಥನ ದೆಹಲಿಗೆ ಶಿಫ್ಟ್ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಬೆಂಬಲಿಗರ ವಾರ್ ಈಗ ನೆಕ್ಸ್ಟ್ ಲೆವೆಲ್ ತಲುಪಿರೋದು ಬಿಜೆಪಿ. ಈಗಾಗಲೇ ಎಲ್ಲೆಲ್ಲಿ ಯಾವ ರೀತಿ ಬಿಜೆಪಿಯಲ್ಲಿ ಗೊಂದಲ ಆಗ್ತಾ ಇದೆ, ಆ ರೀತಿ ಕಾಂಗ್ರೆಸ್ ಅಲ್ಲೂ ಕೂಡ ಮುಂದುವರಿತಾ ಇದೆ. ಬಜೆಟ್ಗೆ ಮುಂಚೆನೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗುತ್ತಾ ಹಾಗಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಸಿದ್ದರಾಮಯ್ಯ ಟೀಮ್ ಪಟ್ಟು ಹಿಡಿದಿದೆ. ರಿಪಬ್ಲಿಕ್ ನಡೆದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಇದು. ಬಜೆಟ್ಗೂ ಮುನ್ನವೇ ಈ ರೀತಿಯ ಮಹತ್ತರ ಬದಲಾವಣೆ ಬೆಳವಣಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಆಗುತ್ತಾ? ಸಿದ್ದರಾಮಯ್ಯ ಬೆಂಬಲಿಗರು, ಡಿಕೆ ಶಿವಕುಮಾರ್ ಬೆಂಬಲಿಗರು ತಮ್ಮದೇ ರೀತಿಯಲ್ಲಿ ಭಿನ್ನಮತಕ್ಕೆ ಕಾರಣ ಆಗ್ತಾ ಇದ್ದಾರೆ. ಹಾಗಿದ್ರೆ ಮುಂದೇನಾಗಬಹುದು? ಬಜೆಟ್ ಮುಂಚೆಯೇ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗುತ್ತಾ ಹಾಗಿದ್ದಾರೆ? ಆ ರೀತಿಯ ಬೆಳವಣಿಗೆಗಳು ಕಾಂಗ್ರೆಸ್ ಅಲ್ಲಿ ಆಗ್ತಿದೆಯಾ ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ ಒಬ್ಬರಿಗೆ ಒಂದೇ ಹುದ್ದೆಯ ಸೂತ್ರ ಅನುಸರಿಸಬೇಕು ಅಂತ ಈ ಮೊದಲಿನಿಂದನೂ ಕೂಡ ಕೆಲವು ಕಾಂಗ್ರೆಸ್ ನಾಯಕರು ಪಟ್ಟು ಹಿಡಿದಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ಉಪಮುಖ್ಯಮಂತ್ರಿ ಪಟ್ಟ ಇದೆ. ಇದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರು ಕೂಡ ಅವರೇ ಆಗಿದ್ದಾರೆ. ಒಬ್ಬರಿಗೆ ಒಂದೇ ಹುದ್ದೆಯ ಸೂತ್ರ ಅನುಸರಿಸುವಂತೆ ಪಟ್ಟು ಹಿಡಿಯುವಂತಹ ಕೆಲಸ ಸಿದ್ದರಾಮಯ್ಯ ಬಣದಿಂದ ಆಗ್ತಾ ಇದೆ. ಶಾಸಕರ ಲಿಸ್ಟ್ ಅನ್ನ ಈಗಾಗಲೇ ತೆಗೆದುಕೊಂಡು ದೆಹಲಿಗೆ ಹೋಗಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಅವರು. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಶಾಸಕರ ಬಲ ಇದೆ. ಒಬ್ಬರೋ ಇಬ್ಬರೋ ಹೇಳ್ತಾ ಇಲ್ಲ. ಯಾರೆಲ್ಲ ಶಾಸಕರ ಬೆಂಬಲ ಬಲ ಇದೆ ಅವರ ಲಿಸ್ಟ್ ನನ್ನ ಕೈಯಲ್ಲಿದೆ. ಹೀಗಾಗಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು. ಯಾವ್ಯಾವ ಶಾಸಕರು ಬದಲಾವಣೆಯನ್ನ ಕೇಳುತ್ತಿದ್ದಾರೆ ಅವರೆಲ್ಲರ ಪಟ್ಟಿಯನ್ನ ಕೊಂಡೊಯ್ದಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಹೈಕಮಾಂಡ್ ಮುಂದೆ ಇದೇ ಬೇಡಿಕೆಯನ್ನ ಇಡ್ತಿದ್ದಾರೆ. ಶಾಸಕರ ಅಭಿಪ್ರಾಯ ಕೇಳಿ ಅಂತ ಹೈಕಮಾಂಡ್ ಮನವಿಯನ್ನ ಮಾಡಿಕೊಳ್ತಾರೆ. ಶಾಸಕರ ಬಲ ನನಗೂ ಇದೆ ಅಂತ ಸಂದೇಶ ರವಾನೆ ಮಾಡುವಂತಹ ಕೆಲಸ ಈಗ ಸತೀಶ್ ಜಾರಕಿಹೊಳಿ ಅವರಿಂದ ಆಗ್ತಾ ಇದೆ. ಹೈಕಮಾಂಡ್ಗೆ ಮನವಿಯನ್ನ ಮಾಡಿಕೊಳ್ಳುವಂಥದ್ದು. ನೋಡಿ, ಕೆಪಿಸಿಸಿ ಅಧ್ಯಕ್ಷ ಗಾದಿಯನ್ನ ಬದಲಾವಣೆ ಮಾಡಬೇಕು ಅಂತ ಕೇವಲ ನಾನೊಬ್ಬನೇ ಹೇಳ್ತಾ ಇಲ್ಲ, ಅನೇಕ ಶಾಸಕರು ಹೇಳ್ತಾ ಇದ್ದಾರೆ. ಆ ಶಾಸಕರ ಪಟ್ಟಿ ನನ್ನಲ್ಲಿದೆ, ಇದನ್ನೊಮ್ಮೆ ಗಮನಿಸಿ, ಶಾಸಕರ ಅಭಿಪ್ರಾಯವನ್ನ ಪಡೆದುಕೊಳ್ಳಿ, ನನಗೂ ಶಾಸಕರ ಬಲ ಇದೆ ಅನ್ನುವಂಥ ಸಂದೇಶ ರವಾನೆಗೆ ಸಚಿವ ಸತೀಶ್ ಜಾರಕಿಹೊಳಿ ಮುಂದಾಗಿದ್ದಾರೆ. ಈಗ ಸಿದ್ದರಾಮಯ್ಯ ಅನ್ನೋದನ್ನ ಸೈಡ್ಗಿಟ್ರೆ ಡಿಕೆ ಶಿವಕುಮಾರ್ ವರ್ಸಸ್ ಸತೀಶ್ ಜಾರಕಿಹೊಳಿ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದು ನೆಕ್ಸ್ಟ್ ಲೆವೆಲ್ಗೆ ತಲುಪಿದೆ. ಈ ಮೊದಲು ಕೂಡ ಸತೀಶ್ ಜಾರಕಿಹೊಳಿ ಮತ್ತು ಡಿಕೆ ಶಿವಕುಮಾರ್ ಇಬ್ಬರ ವಿಚಾರದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಗಾದಿಯ ಬಗ್ಗೆ ಭಾರಿ ಚರ್ಚೆಗಳಾಗ್ತಾ ಇದೆ. ಮುಸುಕಿನ ಗುದ್ದಾಟ ಮುಂದುವರೆದಿದೆ. ಒಂದು ಹುದ್ದೆ ಅನುಸರಿಸಬೇಕು, ಒಬ್ಬ ವ್ಯಕ್ತಿಗೆ ಒಂದೇ ಹುದ್ದೆ. ಡಿಕೆ ಶಿವಕುಮಾರ್ ಅವರು ಎರಡೆರಡು ಹುದ್ದೆಯಲ್ಲಿದ್ದಾರೆ. ಹೀಗಾಗಿ ಅವರು ಕೆಪಿಸಿಸಿ ಪಟ್ಟವನ್ನ ಬಿಟ್ಟುಕೊಡಬೇಕು ಅನ್ನುವಂಥದ್ದು ಇವರೆಲ್ಲರ ಅಭಿಪ್ರಾಯ ಆಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ಗಮನಿಸ್ತಾ ಇದ್ದೀವಿ, ಕೆಪಿಸಿಸಿ ಅಧ್ಯಕ್ಷ ಗಾದಿಯನ್ನ ಬಿಟ್ಟು ಕೊಡಲೇಬೇಕು ಅನ್ನುವಂತಹ ದಾಟಿಯಲ್ಲಿ ಈಗಾಗಲೇ ರಾಜಣ್ಣ, ಸಚಿವ ಸತೀಶ್ ಜಾರಕಿಹೊಳಿ ಸೇರಿದಂತೆ ಅನೇಕರು ಈ ಮೊದಲಿಂದಾನು ಮಾತಾಡ್ತಾ ಇದ್ದಾರೆ. ಹೈಕಮಾಂಡ್ ಇದನ್ನು ಎಷ್ಟು ಗಂಭೀರವಾಗಿ ತೆಗೆದುಕೊಳ್ಳುತ್ತೆ? ಡಿಕೆ ಶಿವಕುಮಾರ್ ಅವ್ರನ್ನ ಕೆಪಿಸಿಸಿ ಗಾದಿಯಿಂದ ಕೆಳಗಿಳಿಸುವ ರಿಸ್ಕ್ ಅನ್ನ ತೆಗೆದುಕೊಳ್ಳುತ್ತಾ? ಒಂದು ಪಕ್ಷ ಆ ರೀತಿಯ ಅನಿವಾರ್ಯತೆ ಬಂದ್ರೆ ಅವ್ರನ್ನ ಹೇಗೆ ಸಮಾಧಾನ ಮಾಡ್ತಾರೆ ಹೈಕಮಾಂಡ್ ಅವರು? ಶ್ರೀಪಾದ್, ಕಳೆದ ಒಂದು ತಿಂಗಳಿಂದ ಏನು ಕೆಪಿಸಿಸಿ ಬದಲಾವಣೆ ವಿಚಾರ, ಸಿಎಂ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಒಂದಷ್ಟು ಏನು ಆ ಬಹಿರಂಗ ಹೇಳಿಕೆಗಳಿಗೆ ತಕ್ಷಣಕ್ಕೆ ಬ್ರೇಕ್ ಹಾಕಲಾಗಿತ್ತು. ಈಗ ಅದು ಮತ್ತೊಮ್ಮೆ ಬಹಿರಂಗ ಆಗ್ತಾ ಇರುವಂಥದ್ದು. ಈಗ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರ ಬಣ ಪಟ್ಟಣ ಹಿಡಿದಿರುವಂಥದ್ದು. ಕೇವಲ ಪಟ್ಟಣ ಹಿಡಿದಿರುವಂಥದ್ದಲ್ಲ, ಅದರ ಜೊತೆಗೆ ಒಂದು ರಣತಂತ್ರವಾಗಿ ಏನು ಹೆಜ್ಜೆ ನೀಡ್ತಾ ಇರುವಂಥದ್ದು. ಬಜೆಟ್ಗಿಂತ ಮುಂಚೆನೇ ಕೂಡ ಕೆಪಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂಥ ಲೆಕ್ಕಾಚಾರ. ಜೊತೆಗೆ ಕೇವಲ ಹೇಳಿಕೆ ಮಾತ್ರ ಕೊಡ್ತಾ ಇಲ್ಲ, ಜೊತೆಗೆ ಈಗ ಏನು ಇದೇ ಮೊದಲ ಬಾರಿಗೆ ಹೈಕಮಾಂಡ್ ನಾಯಕನಂದ್ರು ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್ ಅವ್ರನ್ನ ಭೇಟಿ ಮಾಡುವಂಥ ಪ್ಲಾನ್ ಅನ್ನು ಹಾಕೊಂಡಿರೋದು. ಈಗಾಗಲೇ ಕೂಡ ಸತೀಶ್ ಜಾರಕಿಹೊಳಿ ಅವರು ಮಲ್ಲಿಕಾರ್ಜುನ್ ಖರ್ಗೆಯನ್ನು ಭೇಟಿ ಆಗಿರುವಂಥದ್ದು. ಭೇಟಿಯ ವೇಳೆ ಕೇವಲ ಹೇಳಿಕೆಯನ್ನು ಅಥವಾ ಕೇವಲ ಅನಿಸಿಕೆಯನ್ನು ಹೇಳಿಲ್ಲ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸೇರಿದಂತೆ ಮುಂದಿನ ಒಂದಷ್ಟು ನಿರ್ಧಾರಗಳೇನಿದೆ ಅವು ಶಾಸಕರ ಅಭಿಪ್ರಾಯದಂತೆ, ಶಾಸಕರ ಹೇಳಿಕೆ ಅಂತ ಕೂಡ ಆಗಬೇಕು. ಆ ಶಾಸಕರ ಬಲ ನಮ್ಮ ಬಳಿ ಇದೆ ಅಂತ ಬಹಳ ಸ್ಪಷ್ಟವಾಗಿ ಹೇಳಿರುವಂಥದ್ದು. ಈ ಮೂಲಕ ಶಾಸಕರ
ಬಲ ಏನಿದೆ ಅದು ನಮ್ಮ ಬಳಿ ಕೂಡ ಇದೆ ಅಂತ ಒಂದು ನೇರವಾಗಿ ಸಂದೇಶವನ್ನು ರವಾನೆ ಮಾಡಿರುವಂಥದ್ದು. ಇದು ಹೈಕಮಾಂಡ್ನ ಒಂದು ರೀತಿಯಲ್ಲಿ ಇಕ್ಕಟ್ಟಿಗೆ ಸಿಲುಕಿರುವಂಥದ್ದು. ಜೊತೆಗೆ ಮುಂದಿನ ಮುಖ್ಯಮಂತ್ರಿ ಬದಲಾವಣೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಮಟ್ಟದಲ್ಲಿ ಏನೋ ಒಂದು ಲೆಕ್ಕಾಚಾರ ಆಗ್ತಾ ಇದೆ. ಅದಕ್ಕೆ ಈಗಲಿಂದಲೂ ಕೂಡ ಸಿದ್ದರಾಮಯ್ಯ ಅವರ ಬಣ ಒಂದು ಚೆಕ್ ಪೇಟನ್ನು ಕೊಡ್ತಾ ಇರುವಂಥದ್ದು. ಅದರ ಮೊದಲ ಭಾಗವಾಗಿ KPCC ಅಧ್ಯಕ್ಷರ ಬದಲಾವಣೆಗೆ ಪಟ್ಟ ನಡೆದಿರುವಂಥದ್ದು. ನೋಡಬೇಕು, ಬಜೆಟ್ ಇಂದು ಮುಂದೆ ಒಂದಷ್ಟು ಮಹತ್ತರ ಬೆಳವಣಿಗೆ ಆಗುವಂತಹ ಸಾಧ್ಯತೆ ಇರುವಂಥದ್ದು. ಅದನ್ನು ಹೈಕಮಾಂಡ್ ಯಾವ ರೀತಿಯಲ್ಲಿ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ವಿಜಯ್ ಮಾಹಿತಿಗಾಗಿ. ರಾಜ್ಯ ಕಾಂಗ್ರೆಸ್ನ ಕುರ್ಚಿ ಕಥನ ದೆಹಲಿಗೆ ಶಿಫ್ಟ್ ಆಗ್ತಾ ಇದೆ. DK ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಬೆಂಬಲಿಗರ ವಾರ್ ಈಗ ನೆಕ್ಸ್ಟ್ ಲೆವೆಲ್ ತಲುಪಿರೋದು. ಈಗಾಗಲೇ ಎಲ್ಲೆಲ್ಲಿ ಯಾವ ರೀತಿ ಬಿಜೆಪಿಯಲ್ಲಿ ಗೊಂದಲ ಆಗ್ತಾ ಇದೆ, ಆ ರೀತಿ ಕಾಂಗ್ರೆಸ್ ಅಲ್ಲೂ ಕೂಡ ಮುಂದುವರಿತಾ ಇದೆ. ಬಜೆಟ್ಗೆ ಮುಂಚೆನೆ KPCC ಅಧ್ಯಕ್ಷರ ಬದಲಾವಣೆ ಆಗುತ್ತಾ ಹಾಗಿದ್ದಾರೆ. KPCC ಅಧ್ಯಕ್ಷರ ಬದಲಾವಣೆಗೆ ಸಿದ್ದರಾಮಯ್ಯ ಟೀಮ್ ಪಟ್ಟು ಹಿಡಿದಿದೆ. ರಿಪಬ್ಲಿಕ್ ನಡೆದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಇದು. ಬಜೆಟ್ಗೂ ಮುನ್ನವೇ ಈ ರೀತಿಯ ಮಹತ್ತರ ಬದಲಾವಣೆ ಬೆಳವಣಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಆಗುತ್ತಾ? ಸಿದ್ದರಾಮಯ್ಯ ಬೆಂಬಲಿಗರು, DK ಶಿವಕುಮಾರ್ ಬೆಂಬಲಿಗರು ತಮ್ಮದೇ ರೀತಿಯಲ್ಲಿ ಭಿನ್ನಮತಕ್ಕೆ ಕಾರಣ ಆಗ್ತಾ ಇದ್ದಾರೆ. ಹಾಗಿದ್ರೆ ಮುಂದೇನಾಗಬಹುದು? ಬಜೆಟ್ ಮುಂಚೆಯೇ KPCC ಅಧ್ಯಕ್ಷರ ಬದಲಾವಣೆ ಆಗುತ್ತಾ ಹಾಗಿದ್ದಾರೆ? ಆ ರೀತಿಯ ಬೆಳವಣಿಗೆಗಳು ಕಾಂಗ್ರೆಸ್ ಅಲ್ಲಿ ಆಗ್ತಿದೆಯಾ ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ ಒಬ್ಬರಿಗೆ ಒಂದೇ ಹುದ್ದೆಯ ಸೂತ್ರ ಅನುಸರಿಸಬೇಕು ಅಂತ ಈ ಮೊದಲಿನಿಂದನೂ ಕೂಡ ಕೆಲವು ಕಾಂಗ್ರೆಸ್ ನಾಯಕರು ಪಟ್ಟು ಹಿಡಿದಿದ್ದಾರೆ. DK ಶಿವಕುಮಾರ್ ಅವರಿಗೆ ಉಪಮುಖ್ಯಮಂತ್ರಿ ಪಟ್ಟ ಇದೆ. ಇದರ ಜೊತೆಗೆ KPCC ಅಧ್ಯಕ್ಷರು ಕೂಡ ಅವರೇ ಆಗಿದ್ದಾರೆ. ಒಬ್ಬರಿಗೆ ಒಂದೇ ಹುದ್ದೆಯ ಸೂತ್ರ ಅನುಸರಿಸುವಂತೆ ಪಟ್ಟು ಹಿಡಿಯುವಂತಹ ಕೆಲಸ ಸಿದ್ದರಾಮಯ್ಯ ಬಣದಿಂದ ಆಗ್ತಾ ಇದೆ. ಶಾಸಕರ ಲಿಸ್ಟ್ ಅನ್ನ ಈಗಾಗಲೇ ತೆಗೆದುಕೊಂಡು ದೆಹಲಿಗೆ ಹೋಗಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಅವರು. KPCC ಅಧ್ಯಕ್ಷರ ಬದಲಾವಣೆಗೆ ಶಾಸಕರ ಬಲ ಇದೆ. ಒಬ್ಬರೋ ಇಬ್ಬರೋ ಹೇಳ್ತಾ ಇಲ್ಲ. ಯಾರೆಲ್ಲ ಶಾಸಕರ ಬೆಂಬಲ ಬಲ ಇದೆ ಅವರ ಲಿಸ್ಟ್ ನನ್ನ ಕೈಯಲ್ಲಿದೆ. ಹೀಗಾಗಿ KPCC ಅಧ್ಯಕ್ಷರ ಬದಲಾವಣೆ ಆಗಬೇಕು. ಯಾವ್ಯಾವ ಶಾಸಕರು ಬದಲಾವಣೆಯನ್ನ ಕೇಳುತ್ತಿದ್ದಾರೆ ಅವರೆಲ್ಲರ ಪಟ್ಟಿಯನ್ನ ಕೊಂಡೊಯ್ದಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಹೈಕಮಾಂಡ್ ಮುಂದೆ ಇದೇ ಬೇಡಿಕೆಯನ್ನ ಇಡ್ತಿದ್ದಾರೆ. ಶಾಸಕರ ಅಭಿಪ್ರಾಯ ಕೇಳಿ ಅಂತ ಹೈಕಮಾಂಡ್ ಮನವಿಯನ್ನ ಮಾಡಿಕೊಳ್ತಾರೆ. ಶಾಸಕರ ಬಲ ನನಗೂ ಇದೆ ಅಂತ ಸಂದೇಶ ರವಾನೆ ಮಾಡುವಂತಹ ಕೆಲಸ ಈಗ ಸತೀಶ್ ಜಾರಕಿಹೊಳಿ ಅವರಿಂದ ಆಗ್ತಾ ಇದೆ. ಹೈಕಮಾಂಡ್ಗೆ ಮನವಿಯನ್ನ ಮಾಡಿಕೊಳ್ಳುವಂಥದ್ದು. ನೋಡಿ, KPCC ಅಧ್ಯಕ್ಷ ಗಾದಿಯನ್ನ ಬದಲಾವಣೆ ಮಾಡಬೇಕು ಅಂತ ಕೇವಲ ನಾನೊಬ್ಬನೇ ಹೇಳ್ತಾ ಇಲ್ಲ, ಅನೇಕ ಶಾಸಕರು ಹೇಳ್ತಾ ಇದ್ದಾರೆ. ಆ ಶಾಸಕರ ಪಟ್ಟಿ ನನ್ನಲ್ಲಿದೆ, ಇದನ್ನೊಮ್ಮೆ ಗಮನಿಸಿ, ಶಾಸಕರ ಅಭಿಪ್ರಾಯವನ್ನ ಪಡೆದುಕೊಳ್ಳಿ, ನನಗೂ ಶಾಸಕರ ಬಲ ಇದೆ ಅನ್ನುವಂಥ ಸಂದೇಶ ರವಾನೆಗೆ ಸಚಿವ ಸತೀಶ್ ಜಾರಕಿಹೊಳಿ ಮುಂದಾಗಿದ್ದಾರೆ. ಈಗ ಸಿದ್ದರಾಮಯ್ಯ ಅನ್ನೋದನ್ನ ಸೈಡ್ಗಿಟ್ರೆ DK ಶಿವಕುಮಾರ್ ವರ್ಸಸ್ ಸತೀಶ್ ಜಾರಕಿಹೊಳಿ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದು ನೆಕ್ಸ್ಟ್ ಲೆವೆಲ್ಗೆ ತಲುಪಿದೆ. ಈ ಮೊದಲು ಕೂಡ ಸತೀಶ್ ಜಾರಕಿಹೊಳಿ ಮತ್ತು DK ಶಿವಕುಮಾರ್ ಇಬ್ಬರ ವಿಚಾರದಲ್ಲಿ KPCC ಅಧ್ಯಕ್ಷ ಗಾದಿಯ ಬಗ್ಗೆ ಭಾರಿ ಚರ್ಚೆಗಳಾಗ್ತಾ ಇದೆ. ಮುಸುಕಿನ ಗುದ್ದಾಟ ಮುಂದುವರೆದಿದೆ. ಒಂದು ಹುದ್ದೆ ಅನುಸರಿಸಬೇಕು, ಒಬ್ಬ ವ್ಯಕ್ತಿಗೆ ಒಂದೇ ಹುದ್ದೆ. DK ಶಿವಕುಮಾರ್ ಅವರು ಎರಡೆರಡು ಹುದ್ದೆಯಲ್ಲಿದ್ದಾರೆ. ಹೀಗಾಗಿ ಅವರು KPCC ಪಟ್ಟವನ್ನು ಬಿಟ್ಟುಕೊಡಬೇಕು ಅನ್ನುವಂಥದ್ದು ಇವರೆಲ್ಲರ ಅಭಿಪ್ರಾಯ ಆಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ಗಮನಿಸ್ತಾ ಇದ್ದೀವಿ, KPCC ಅಧ್ಯಕ್ಷ ಗಾದಿಯನ್ನು ಬಿಟ್ಟು ಕೊಡಲೇಬೇಕು ಅನ್ನುವಂತಹ ದಾಟಿಯಲ್ಲಿ ಈಗಾಗಲೇ ರಾಜಣ್ಣ, ಸಚಿವ ಸತೀಶ್ ಜಾರಕಿಹೊಳಿ ಸೇರಿದಂತೆ ಅನೇಕರು ಈ ಮೊದಲಿಂದಾನು ಮಾತಾಡ್ತಾ ಇದ್ದಾರೆ. ಹೈಕಮಾಂಡ್ ಇದನ್ನು ಎಷ್ಟು ಗಂಭೀರವಾಗಿ ತೆಗೆದುಕೊಳ್ಳುತ್ತೆ? DK ಶಿವಕುಮಾರ್ ಅವ್ರನ್ನ KPCC ಗಾದಿಯಿಂದ ಕೆಳಗಿಳಿಸುವ ರಿಸ್ಕ್ ಅನ್ನ ತೆಗೆದುಕೊಳ್ಳುತ್ತಾ? ಒಂದು ಪಕ್ಷ ಆ ರೀತಿಯ ಅನಿವಾರ್ಯತೆ ಬಂದ್ರೆ ಅವ್ರನ್ನ ಹೇಗೆ ಸಮಾಧಾನ ಮಾಡ್ತಾರೆ ಹೈಕಮಾಂಡ್ ಅವರು? ಶ್ರೀಪಾದ್, ಕಳೆದ ಒಂದು ತಿಂಗಳಿಂದ ಏನು KPCC ಬದಲಾವಣೆ ವಿಚಾರ, CM ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಒಂದಷ್ಟು ಏನು ಆ ಬಹಿರಂಗ ಹೇಳಿಕೆಗಳಿಗೆ ತಕ್ಷಣಕ್ಕೆ ಬ್ರೇಕ್ ಹಾಕಲಾಗಿತ್ತು. ಈಗ ಅದು ಮತ್ತೊಮ್ಮೆ ಬಹಿರಂಗ ಆಗ್ತಾ ಇರುವಂಥದ್ದು. ಈಗ KPCC ಅಧ್ಯಕ್ಷರ ಬದಲಾವಣೆ ಸಂಬಂಧಪಟ್ಟಂತೆ CM ಸಿದ್ದರಾಮಯ್ಯ ಅವರ ಬಣ ಪಟ್ಟ ನೀಡಿದಿರುವಂಥದ್ದು. ಕೇವಲ ಪಟ್ಟ ನೀಡಿದಿರುವಂಥದ್ದಲ್ಲ, ಅದರ ಜೊತೆಗೆ ಒಂದು ರಣತಂತ್ರವಾಗಿ ಏನು ಹೆಜ್ಜೆ ನೀಡ್ತಾ ಇರುವಂಥದ್ದು. ಬಜೆಟ್ಗಿಂತ ಮುಂಚೆನೇ ಕೂಡ KPCC ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂಥ ಲೆಕ್ಕಾಚಾರ. ಜೊತೆಗೆ ಕೇವಲ ಹೇಳಿಕೆ ಮಾತ್ರ ಕೊಡ್ತಾ ಇಲ್ಲ, ಜೊತೆಗೆ ಈಗ ಏನು ಇದೇ ಮೊದಲ ಬಾರಿಗೆ ಹೈಕಮಾಂಡ್ ನಾಯಕನಂದ್ರು ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್ ಅವ್ರನ್ನ ಭೇಟಿ ಮಾಡುವಂಥ ಪ್ಲಾನ್ ಅನ್ನು ಹಾಕೊಂಡಿರೋದು. ಈಗಾಗಲೇ ಕೂಡ ಸತೀಶ್ ಜಾರಕಿಹೊಳಿ ಅವರು ಮಲ್ಲಿಕಾರ್ಜುನ್ ಖರ್ಗೆಯನ್ನು ಭೇಟಿ ಆಗಿರುವಂಥದ್ದು. ಭೇಟಿಯ ವೇಳೆ ಕೇವಲ ಹೇಳಿಕೆಯನ್ನು ಅಥವಾ ಕೇವಲ ಅನಿಸಿಕೆಯನ್ನು ಹೇಳಿಲ್ಲ,
ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸೇರಿದಂತೆ ಮುಂದಿನ ಒಂದಷ್ಟು ನಿರ್ಧಾರಗಳೇನಿದೆ ಅವು ಶಾಸಕರ ಅಭಿಪ್ರಾಯದಂತೆ ಶಾಸಕರ ಹೇಳಿಕೆ ಅಂತ ಕೂಡ ಆಗಬೇಕು. ಆ ಶಾಸಕರ ಬಲ ನಮ್ಮ ಬಳಿ ಇದೆ ಅಂತ ಬಹಳ ಸ್ಪಷ್ಟವಾಗಿ ಹೇಳಿರುವಂಥದ್ದು. ಈ ಮೂಲಕ ಶಾಸಕರ ಬಲ ಏನಿದೆ ಅದು ನಮ್ಮ ಬಳಿ ಕೂಡ ಇದೆ ಅಂತ ಒಂದು ನೇರವಾಗಿ ಸಂದೇಶವನ್ನು ರವಾನೆ ಮಾಡಿರುವಂಥದ್ದು. ಇದು ಹೈಕಮಾಂಡ್ನ ಒಂದು ರೀತಿಯಲ್ಲಿ ಇಕ್ಕಟ್ಟಿಗೆ ಸಿಲುಕಿರುವಂಥದ್ದು. ಜೊತೆಗೆ ಮುಂದಿನ ಮುಖ್ಯಮಂತ್ರಿ ಬದಲಾವಣೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಮಟ್ಟದಲ್ಲಿ ಏನೋ ಒಂದು ಲೆಕ್ಕಾಚಾರ ಆಗ್ತಾ ಇದೆ. ಅದಕ್ಕೆ ಈಗಲಿಂದಲೂ ಕೂಡ ಸಿದ್ದರಾಮಯ್ಯ ಅವರ ಬಣ ಒಂದು ಚೆಕ್ ಪೇಟನ್ನು ಕೊಡ್ತಾ ಇರುವಂಥದ್ದು. ಅದರ ಮೊದಲ ಭಾಗವಾಗಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಪಟ್ಟ ನಡೆದಿರುವಂಥದ್ದು. ನೋಡಬೇಕು, ಬಜೆಟ್ ಇಂದು ಮುಂದೆ ಒಂದಷ್ಟು ಮಹತ್ತರ ಬೆಳವಣಿಗೆ ಆಗುವಂತಹ ಸಾಧ್ಯತೆ ಇರುವಂಥದ್ದು. ಅದನ್ನು ಹೈಕಮಾಂಡ್ ಯಾವ ರೀತಿಯಲ್ಲಿ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ವಿಜಯ್ ಮಾಹಿತಿಗಾಗಿ.